ತಿಳಿಸಿದ್ದೇನೆ. ಸರಿ, ಕಾಡಾನೆ ಹಾವಳಿಗೆ ಪರಿಹಾರ ಏನು ಸರ್? ಈಗ ನೀವು ಹೇಳಿ ಸಲಹೆ ಮಾಡಿ. ಸರ್ಕಾರದವರು ಹೇಳಿ ಸರ್. ಈಗ ನಾನು ಮೊನ್ನೆ ಒಂದು ಸಭೆ ಆಯಿತು ಬೆಳಗಾಂನಲ್ಲಿ. ಆಗ ಫಾರೆಸ್ಟ್ ಮಿನಿಸ್ಟ್ರು ಮತ್ತು ಚಿಕ್ಕಮಗಳೂರು ಈ ನಮ್ಮ ಎಲ್ಲ ಭಾಗದ ಶಾಸಕರುಗಳು ಎಲ್ಲ ಸೇರಿ ಮಾತಾಡೋದು. ಅಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡರು ಒಂದು ಪ್ರಸ್ತಾಪ ಮಾಡಿದ್ರು. ಅದು ಈಗಾಗಲೇ ಶ್ರೀಲಂಕಾದಲ್ಲಿದೆ. ಅಲ್ಲಿ ಶ್ರೀಲಂಕಾದಲ್ಲಿ ಏನಿದೆ ಅಂದರೆ ಒಂದು 5,000 ಎಕರೆ 10,000 ಎಕರೆ ಭೂಮಿ ಗುರುತಿಸಿ ಅದ್ರ ಪೂರ್ತಿ ಫೆನ್ಸಿಂಗ್ ಮಾಡಿ ಎಲ್ಲ ಈ ಥರ ರೋಗ ಏನು ಎಲಿಫೆಂಟ್ಸು ಏನಿದ್ದಾವೆ ತೊಗೊಂಡೋಗಿ ಅಂತ ಕಡೆ ಹಾಕಿ ಅಲ್ಲಿನೇ ಅವಕ್ಕೆ ಮೇವು ನೀರು ಅದೆಲ್ಲ ವ್ಯವಸ್ಥೆನೂ ಕೂಡ ಮಾಡಿ ಮಾಡ್ತಕ್ಕಂಥದ್ದು ಒಂದು ಆನೆಧಾಮ ಅಂತ ಹೇಳಿ ಶ್ರೀಲಂಕಾದಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಅದನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಆ ಬಗ್ಗೆ ಈಗಾಗಲೇ ಸರ್ಕಾರದಲ್ಲೂ ಕೂಡ ಚಿಂತನೆ ಆಗ್ತಾ ಇದೆ. ಮತ್ತು ಈ ಒಂದು ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷದಲ್ಲಿ ಏನೆಲ್ಲ ಸಾವುಗಳಾಗಿದ್ದಾವೆ ಆ ಸಾವುಗಳು ಮತ್ತೆ ಪುನರಾವರ್ತನೆ ಆಗದ ರೀತಿಯಲ್ಲಿ ಬೇಕಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರದ ತೀವ್ರ ಪರಿಶೀಲನೆಯಲ್ಲಿದೆ. ನಿನ್ನೆ ಅಧಿಕಾರಿಗಳು ಹೇಳಿದ್ರು ಎಲ್ಲ ಆನೆಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಸೂಚನೆ ಸಿಕ್ಕಿದೆ ಅಂತೇಳಿ. ಈಗ ಅದಾಗುತ್ತೆ ಸರ್? ಅದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದು ವೈನಾಡು ಆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಬಂದಿದೆ. ಒಂದು 2 ಆನೆನೂ ತೊಗೊಂಡು ಬಿಟ್ಟಿದ್ದಾರೆ. ಅಲ್ಲಿ ಇನ್ನೂ ಫರ್ದರ್ ಕೂಡ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಈಗ ನಿನ್ನೆ ಏನು ಡ್ಯಾಮೇಜ್ ಮಾಡಿದ್ದಾವೆ ಆನೆ ಇಲ್ಲೇ ಪಕ್ಕದಲ್ಲಿದೆ ಅಂತೇಳಿ ಜನನು ಕೂಡ ತಿಳಿಸಿದ್ದಾರೆ. ಈಗ ಅದನ್ನು ಕೂಡ ಹಿಡಿತಕ್ಕಂಥದ್ದಕ್ಕೆ ಅವರು ಮೈಸೂರಿನಿಂದ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಕ್ರಮವನ್ನು ಜಾಗ್ರತೆ ತೆಗೆದುಕೊಳ್ತಾರೆ. ವಾಸ್ತವ ಹೆಂಗಿದೆ ಅಂದ್ರೆ, ಕಾರ್ಮಿಕರು ಬೆಳಗ್ಗೆ ಮನೆಯಿಂದ ಆಚೆ ದಾಟಬೇಕು ಅಂತಂದ್ರೆ ವಾಪಸ್ ಮನೆಗೆ ಜೀವಂತವಾಗಿ ಬರ್ತೀವಿ ಅಂತಕ್ಕಂಥ ಯಾವುದೇ ಗ್ಯಾರಂಟಿ ಇಲ್ಲ ಸರ್. ಇದು ಇಲ್ಲಿನ ನಿಜವಾದ ವಾಸ್ತವ ಸ್ಥಿತಿ. ನಾಳೆ ಕೂಡ ಅದು ಇದೇ ಸ್ಥಿತಿ ಅಲ್ಲ, ಇವತ್ತು ಈಗಲೂ ಇದೆ ಅಂತಕ್ಕಂಥದ್ದು. ಇಲ್ಲೇ ಪಕ್ಕದಲ್ಲೇ ಇದೆ ಅಂತ ಆನೆ, ಈಗಲೂ ಅದೇ ಆನೆ ಇಲ್ಲೇ ಇದೆ ಅಂತ ಹೇಳ್ತಾರೆ. ಈಗ ಅವರು ಕೂಂಬಿಂಗ್ ಮಾಡಲಿಕ್ಕೆ ಬರ್ತಾರೆ, ಅವರು ಮಾಡ್ತಾರೆ. ಈಗ ಮೈಸೂರಿನ ಟೀಮ್ ಬರ್ತಿದ್ದಾರೆ. ಸರ್, ಈಗ 11 ವರ್ಷದ ಹಿಂದೆ ಈಗ ಸಕಲೇಶಪುರ ತಾಲೂಕಿನ ಬಾಚಹಳ್ಳಿ ಹತ್ತಿಹಳ್ಳಿ ಭಾಗದಲ್ಲಿ 13,500 ಎಕರೆನ ಗುರುತು ಮಾಡಿದ್ರು. ಆದರೆ ಅವತ್ತಿನ ಸಂದರ್ಭಕ್ಕೆ ಅಲ್ಲಿ ಇರ್ತಕ್ಕಂಥ 11,000 ಎಕರೆ ಸರ್ಕಾರಿ ಇದೆ. ಇನ್ನು ಬಾಕಿ ಜಮೀನನ್ನು ಪಡೆಯೋದಕ್ಕೆ ಹೆಚ್ಚಿನ ಅಮೌಂಟ್ ಆಗುತ್ತೆ, 25ರಿಂದ 30 ಲಕ್ಷ ಪರ್ ಎಕರೆ, ಆ ಥರದ ಪ್ರಸ್ತಾವನೆ ಶ್ರೀಲಂಕಾ ಮಾದರಿ ತಾವು ಹೇಳಿದ್ರಿ. ಅದನ್ನ ಆ ಹಿಂದೆ ಪ್ರಸ್ತಾಪ ಮಾಡಿದ್ರು. ಮಧ್ಯೆ ಸಂಘರ್ಷ ಕಡಿಮೆ ಆಗಿತ್ತು, ಅದಷ್ಟೊಂದು ತೀವ್ರವಾಗಿ ತೆಗೆದುಕೊಂಡಿರಲಿಲ್ಲ. ಈಗ ಪ್ರತಿನಿತ್ಯ ಈ ರೀತಿಯ ಘಟನೆಗಳು ನಡೀತಾ ಇರೋದ್ರಿಂದ ಇದಕ್ಕೆ ಏನಾದ್ರು ಒಂದು ತೀವ್ರವಾಗಿ ಜಾಗ್ರತೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಬಹಳ ತೀವ್ರ ಪರಿಶೀಲನೆಯಲ್ಲಿ ಇಟ್ಕೊಂಡಿದೆ. ಸರ್, ಈಗ ಸ್ಥಗಿತಗೊಂಡಿರೋ ಕಾರ್ಯಾಚರಣೆ ಮುಂದುವರಿಯುತ್ತೆ ಸರ್? ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಮುಂದುವರಿಸ